ನಾವು ಅಪ್ಪು ಬಾಸ್ ಫ್ಯಾನ್ಸ್ಗೆಲ್ಲ ಇದು ಒಂದು ಹಬ್ಬ ರೀತಿನೇ ಇದೆ. ಈಗ ಇಡೀ ವೀಕು ಫುಲ್ ಅಪ್ಪು ಬಾಸ್, ಎಲ್ಲ ಕಡೆ ಬರೀ ಅಪ್ಪು ಬಾಸ್ ಜಾಕಿದೆ ಹವಾ ಇರೋದು. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇದು ರಿಲೀಸ್ ಆಗಿತ್ತು. ಸೊ ನಾನು ಥಿಯೇಟರಲ್ಲಿ ಯಾವತ್ತೂ ನೋಡಿರಲಿಲ್ಲ ಜಾಕಿನ್. ಈಗ ನೋಡೋ ಒಂದು ಅವಕಾಶ, ಆಪರ್ಚುನಿಟಿ ನನಗೆ ಸಿಕ್ಕಿದೆ. ಆ್ಯಂಡ್ ಪವರ್ ಸ್ಟಾರ್ ಫ್ಯಾನ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಬಿಕಾಸ್ ಈ ಥರ ಹೀರೋಯಿನ್ಸ್ ಅದು ಸೆಕೆಂಡರಿ, ಬಟ್ ಒಬ್ಬ ಮನುಷ್ಯ ಹೇಗಿರಬೇಕು ಅನ್ನೋದು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರನ್ನ ನೋಡಿ ಕಲಿಬೇಕು. ಹೀರೋ, ಡಾನ್ಸ್, ಸ್ಟಂಟು, ಅವ್ರ ಆ್ಯಕ್ಟಿಂಗು, ಅವರು ತೋರಿಸ್ಕೊಟ್ಟಿದ್ದಂಥ ಒಂದು ಹ್ಯೂಮನ್ ನೇಚರು, ಸಿಂಪ್ಲಿಸಿಟಿ ಯಾವ ಹೀರೋಗೂ ಬರಲ್ಲ ಅದು. ಆ್ಯಂಡ್ ಈ ಫ್ಯಾನ್ ಬೇಸು, ಈ ಕ್ರೇಜು, ಈ ವಿಸಿಲ್ಲು, ಈ ಕ್ರೌಡು, ಇದೆಲ್ಲ ಏನಂತಾರೆ, ಇದೆಲ್ಲ ಯಾವಾಗ್ಲೂ ಐಕಾನಿಕ್ ಆಗಿ ಉಳಿಯುತ್ತೆ. ಆ್ಯಂಡ್ ಜಾಕಿ ಮೂವಿ ಸೂರ್ಯ ಅವರು ಡೈರೆಕ್ಟರು, ಒಂದು ಕಮರ್ಷಿಯಲ್ ಮೂವಿ, ಇದು ಎಷ್ಟು ಸಲ ನೋಡಿದ್ರು ಬೋರ್ ಆಗಲ್ಲ. ಅಪ್ಪು ಬಾಸ್ ಫ್ಯಾನ್ ಆಗಿ ನಾನು ತುಂಬ ಹೆಮ್ಮೆ ಪಡ್ತೀನಿ ಅವ್ರ ಫ್ಯಾನ್ ಅಂತ ಹೇಳ್ಕೊಳ್ಳೋದಕ್ಕೆ. ಫಾರ್ ಎವರ್ ನಾನು ಅವ್ರನ್ನ ಚೆರಿಷ್ ಮಾಡ್ತೀನಿ, ಅವ್ರನ್ನ ಇಷ್ಟಪಡ್ತೀನಿ. ಇದೇ ರೀತಿ ಪ್ರತಿ ವರ್ಷ ಅವ್ರ ಮೂವೀಸ್ನ ರಿಲೀಸ್ ಮಾಡಿದ್ರೆ ಇನ್ನು 30 years ಅವ್ರು ನಮ್ಮ ಜೊತೆ ಇರ್ತಾರೆ ಅನ್ನೋ ಫೀಲ್ ಇರುತ್ತೆ. ಆ್ಯಂಡ್ ಈಗಲೂ ಅಷ್ಟೇ ಅವ್ರು ಇಲ್ಲ ಅನ್ನೋ ಫೀಲ್ ನಮ್ಗೆ ಯಾವತ್ತೂ ಬಂದಿಲ್ಲ. ಯಾಕೆಂದರೆ ನಾವು ಫ್ಯಾನ್ಸ್ ಆ ಥರ ಪ್ರತಿದಿನ ಅವ್ರು ನೆನೆಸ್ಕೊಂಡು ಇಲ್ದಿರೋ ಅಂಥ ದಿನನೇ ಇಲ್ಲ. ಪ್ರತಿದಿನ ಅವ್ರ ಫೋಟೋ ಆಗಲಿ, ಪ್ರತಿದಿನ ಅವ್ರ ಮೂವೀಸು, ಸಾಂಗ್ಸು, ಯಾವಾಗಲೂ ಅವ್ರು ನಮ್ಮ ಜೊತೆನೇ ಇರ್ತಾರೆ. ಇದೇ ಥರ ಪ್ರತಿ ವರ್ಷ ಅವ್ರ ಮೂವೀಸ್ನ ರಿಲೀಸ್ ಮಾಡಿದರೆ ನಾವು ಫ್ಯಾನ್ಸ್ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ. ಇದೇ ಥರ ಅವ್ರ ಮೂವೀಸ್ನ ಪ್ರತಿ ವರ್ಷ ರಿಲೀಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.